ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ಏರೋಪ್ಲೇನ್ ಮಾಡಲಿಕ್ಕೆ ನೋಡಿ ಇದೆ ಡೆಪ್ಲಾನ್ ಸೀಟು, ತುಂಬ ಚೆನ್ನಾಗಿದೆ. ಫಸ್ಟಿಗೆ ನಾನು ಸ್ಕೆಚ್ ಮಾಡ್ಕೊತೀನಿ ಏರೋಪ್ಲೇನ್ ಶೇಪನ್ನು. ಈ ಸ್ಕೆಚ್ ಆಯಿತು, ಈಗ ಕಟ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಥರದ್ದು ಎರಡು ಮಾಡ್ಕೊಂಡಿದ್ದೀನಿ, ಟಾಪಿಗೆ ಒಂದು ಬಾಟಮ್ಗೊಂದು. ಈಗ ಸೋಲ್ಡ್ರ್ ಮಾಡೋದು ಇದೆ. ನೋಡಿ ಫ್ರೆಂಡ್ಸ್, ಆನ್ ಮಾಡೋದಕ್ಕೂ ಮುಂಚೆ ಸ್ವಿಚ್ ಆಫ್ ಆಗಿರಬೇಕು ಮತ್ತು ಶಾರ್ಟ್ ಸರ್ಕ್ಯೂಟ್ ಬಗ್ಗೆ ಅರಿವಿರಬೇಕು. ಇಲ್ಲಾದರೂ ವೈರ್ ಓಪನ್ ಇದ್ದರೆ ಅದನ್ನು ಎಲೆಕ್ಟ್ರಿಕಲ್ ಟೇಪಿಂದ ಕವರ್ ಮಾಡ್ಕೋಬೇಕು, ಎಲ್ಲೂ ಶಾರ್ಟ್ ಸರ್ಕ್ಯೂಟ್ ಆಗದಾಗೆ. ಅಕಸ್ಮಾತ್ ನೀವು ಆನ್ ಮಾಡಿದಾಗ ಎಲ್ಲರೂ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಬ್ಯಾಟರಿಯಿಂದ ಸ್ಮೋಕ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಹುಷಾರಾಗಿರಬೇಕು. ನಿಮಗೆ ಇದು ಎಲೆಕ್ಟ್ರಿಕಲ್ಲು ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಅಂತಂದರೆ, ಕರೆಂಟ್ ಬಗ್ಗೆ ಐಡಿಯಾ ಇಲ್ಲ ಅಂತಂದರೆ ನೀವು ಇದನ್ನು ಮನೆಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ನಾನೀಗ ಓಪನ್ ಆಗಿರೋ ವೈರ್ಗಳನ್ನೆಲ್ಲ ನಾನೀಗ ಕ್ಲೋಸ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಒಂದು ಓಪನ್ ಇದೆ, ಇದನ್ನು ಕ್ಲೋಸ್ ಮಾಡ್ತೀನಿ. ಏಕೆಂದರೆ ಒಂದು ವೈರ್ ತಾಗಬಾರ್ದು, ಸರ್ಕ್ಯೂಟ್ ಕರೆಕ್ಟಾಗಿರಬೇಕು. ನೋಡಿ ಫ್ರೆಂಡ್ಸ್, ನಾನು ಶಾರ್ಟ್ ಸರ್ಕ್ಯೂಟ್ ಆಗದಂಗೆ ಸೇಫ್ಟಿ ಮೆಜರ್ಸ್ ತೊಗೊಂಡಿದ್ದೀನಿ, ಒಂದಕ್ಕೊಂದು ಶಾರ್ಟ್ ಆಗಬಾರ್ದು ಅಂತ. ನೋಡಿ, ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಾನೀಗ ಸಪ್ಲೈ ಕೊಟ್ಟು ನೋಡ್ತೀನಿ. ನೋಡಿ, ಇದು ಪಾಸಿಟಿವ್ ಆಫ್ ದ ಆಲ್ DC ಮೋಟರ್ಸ್, ಇದು ನೆಗೆಟಿವ್ ಆಫ್ ದ ಆಲ್ DC ಮೋಟರ್ಸ್. ಜಸ್ಟ್ ನಾನೀಗ ಲಿಫ್ಟ್ ಮಾಡ್ತೀನಿ. ಲಿಫ್ಟ್ ಮಾಡಿ ನೆಗೆಟಿವ್ಗೆ ನೆಗೆಟಿವ್, ಪಾಸಿಟಿವ್ಗೆ ಪಾಸಿಟಿವ್ ಆಫ್ ದ ಆಲ್ DC ಮೋಟರ್ ಕನೆಕ್ಟೆಡ್ ಟು ಸ್ವಿಚ್ ಥ್ರೂ ಪಾಸಿಟಿವ್ಗೆ ಹೋಗಿದೆ. ನಾನಿಲ್ಲಿ ಒಂದು ಪೈಪ್ ಇಡ್ತೇನೆ. ಪೈಪ್ ಇಟ್ಬಿಟ್ಟು ಇನ್ನು ಚೆನ್ನಾಗಿ ಕಾಣೋ ಹಾಗೆ, ಟಾಪ್ ವ್ಯೂ ಚೆನ್ನಾಗಿ ಕಾಣೋ ಹಾಗೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ವಿಂಗ್ಸ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲಿ ಹೀಗೆ ರೆಡಿಯಾಗಿದೆ ಏರೋಪ್ಲೇನ್. ಗ್ಲೂ ಎಲ್ಲ ಹಾಕಿದ್ದಾಯಿತು, ಇನ್ನು ರನ್ ಮಾಡೋದು ಒಂದೇ ಬಾಕಿ. ಓಕೆ ಫ್ರೆಂಡ್ಸ್, ನೋಡಿ ಫೈನಲಿ ಈ ಥರ ಬಂದಿದೆ. ಒಳಗಡೆ ಸರ್ಕ್ಯೂಟು, ನೋಡುವ. ಹೀಗೆ ಆನ್ ಮಾಡ್ತೀನಿ. ಇದು ಆರುತ್ತೋ ಆರಲ್ವೋ ನೋಡೋಣ. ಇದು ಹೊಸ ಪ್ರಯತ್ನ ನಂದು, ನಾನು ಕೂಡ ಬಿಗಿನರು. ಸದ್ಯಕ್ಕೆ ಈ ಥರದ್ದು ಒಂದು ಮಾಡಿದ್ದೀನಿ. ಮುಂದೆ ಹೋಗ್ತಾ ಚೆನ್ನಾಗಿ ಮಾಡೋದನ್ನು ಕಲಿಬೇಕು. ನೋಡಿ ಫ್ರೆಂಡ್ಸ್, ಈಗ ಆನ್ ಮಾಡ್ತೀನಿ. ತುಂಬ ಗಾಳಿ ಬರುತ್ತೆ ಮಾತ್ರ. ಬರೀ ಸೌಂಡ್ ಮಾಡ್ತಾ ಇದೆ, ತುಂಬ ಗಾಳಿ ಬರ್ತಾ ಉಂಟು ಇಲ್ಲಿ. ಆದರೆ ಫ್ಲೈ ಮಾತ್ರ ಆಗ್ತಾ ಇಲ್ಲ, ಏಕೆಂದರೆ ಒಳಗಡೆ ಬ್ಯಾಟ್ರಿ ಹೆವಿ ಆಗಿದೆ, ಅದಕ್ಕೋಸ್ಕರ ಫ್ಲೈ ಆಗ್ತಾ ಇಲ್ಲ. ಎನರ್ಜಿ ಇನ್ನೂ ಸಾಕಾಗ್ತಾ ಇಲ್ಲ ಫ್ಲೈ ಆಗಲಿಕ್ಕೆ ಅದು. ಓಕೆ ಫ್ರೆಂಡ್ಸ್, ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾನು ಕೂಡ ಹೊಸ ಯೂಟ್ಯೂಬರು, ಇವಾಗಿನ ಕಲಿತಾ ಇದ್ದೀನಿ. ಓಕೆ,
ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.